ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವರೇ, ಅಪ್ಪಾಜಿನೋ ಅಣ್ಣ ಅಥವಾ ಈ ಭಾರ್ಗವಿ ಯಾರು ನನ್ನ ನೋಡದೆ ಹೋದ್ರೆ ಅಷ್ಟೇ ಸಾಕು. ಒಂದೇ ಒಂದು ಸಲ ಮನೇಲಿ ಎಲ್ಲರನ್ನೂ ಕಣ್ತುಂಬ ನೋಡ್ಕೊಂಡು ಹೊರಟ್ಬಿಡ್ತೀನಿ. ಹೌದಾ? ಐ ಯು ಶ್ಯೂರ್? ಓಕೆ, ಥ್ಯಾಂಕ್ಸ್. ವಿಶ್ವ, ನಮ್ಮ ಸೀತಾ ಹೋಗಿರೋ ಬ್ಯಾಂಕಿನ ಮೇನ್ ಬ್ರಾಂಚ್ ಯಾವುದು ಅಂತ ಗೊತ್ತಾಯ್ತು. ಯಾವುದು ಪಾರ್ಕು ಇಲ್ಲಿದೆ? ಯಾರು ಕರು ಹೇಳಿ, ಯಾವುದು ಅಂತ? ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್. ಸೀತಾ ಅಲ್ಲಿಗೆ ಯಾಕೆ ಹೋದ್ಲು? ಓ, ಅಂದರೆ ಡಾಕ್ಟರ್ ಅನಂತಲಕ್ಷ್ಮಿನ ಮೀಟ್ ಮಾಡೋದಕ್ಕೆ ಹೋದ್ಲಾ? ಇನ್ನೂ ಅನುಮಾನನೇ ನಿಂಗೆ? ಅವತ್ತು ಅನಂತಲಕ್ಷ್ಮಿ ಮನೆಗೆ ಬಂದು ಸೀತನ್ನ ನೋಡಿದಾಗ ಇಬ್ಬರು ಒಬ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋ ಹಾಗೆ ನಾಟಕ ಮಾಡಿದಾಗಲೇ ನನಗೆ ಡೌಟ್ ಬಂತು. ಇವತ್ತು ನೋಡು, ಅನಂತಲಕ್ಷ್ಮಿನ ಮೀಟ್ ಮಾಡೋದಕ್ಕೆ ಸೀತಾ ಎಲ್ಲರ ಹತ್ರನೂ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಹೌದು ಭಾರ್ಗವ್, ಇದರಲ್ಲಿ ಏನೋ ಇದೆ. ಅಲ್ಲ, ಇದ್ದಕ್ಕಿದ್ದಾಗೆ ಯಾಕೆ ಅಲ್ಲಿಗೆ ಹೋಗಿರ್ತಾಳೆ ಸೀತಾ? ಗೊತ್ತಾಗುತ್ತೆ, ಇವತ್ತು ಎಲ್ಲ ಗೊತ್ತಾಗುತ್ತೆ. ಮನೆಯವರಿಂದ, ಗಂಡನಿಂದ, ತಾತನ ಹತ್ರ, ಎಲ್ಲರ ಹತ್ರನೂ ಸೀತಾ ಏನನ್ನೋ ಮುಚ್ಚಿಡ್ತಾ ಇದ್ದಾಳೆ. ಅದು ಏನು ಅನ್ನೋದು ಇವತ್ತು ಎಲ್ಲರ ಮುಂದೆ ನಮ್ಮ ಸತ್ಯವತಿ ಸೀತನ ಹತ್ರ ನಾನು ಬಾಯಿ ಬಿಡಿಸ್ತೀನಿ. ಅಪ್ಪಾಜಿ ಮುಂದೆ ಸೀತಾಗೇನೋ ದೊಡ್ಡ ಅವಮಾನ ಮಾಡೋ ಪಿತೂರಿ ನಡೀತಾ ಇದೆ ಅನ್ಸುತ್ತೆ. ಈ ಭಾರ್ಗವಿ ಏನೋ ಪ್ಲಾನ್ ಮಾಡಿದ್ದಾಳೆ. ಮುದ್ದು ರೆಡಿನಾ? ಹಾ, ಬನ್ನಿ ಇಲ್ಲಿ. ಅಶೋಕ್, ಈ ಇಯರಿಂಗ್ ಹಾಕೊಳ್ಳ, ಈ ಇಯರಿಂಗ್ ಹಾಕೊಳ್ಳ? ಇದು ಏನ್ ಹಾಗೆ ನೋಡ್ತಿದ್ದೀರಾ? ಟ್ರೀಟ್ಮೆಂಟ್ ಹೋಗೋದಕ್ಕೆ ಯಾಕೆ ಈ ಪಾರ್ಟಿ ರೆಡಿ ಆಗ್ತೀಳೆ ಅಂತನಾ? ಹಾಸ್ಪಿಟ್ಲಿಗೆ ಹೋಗೋದಾದ್ರಿ ಏನು, ಮದ್ವೆಗೆ ಹೋಗೋದಾದ್ರಿ ನಾವು ತಾನೇ ಸೂಪರ್ ಆಗಿ ಕಾಣ್ಬೇಕು. ನೀನ್ ಯಾವತ್ತಿದ್ರು ಸೂಪರೇ ಮುದ್ದು. ಅಲ್ಲ, ಯಾವತ್ತೇ ಇದ್ರು ಸೂಪರೇ. ಆದ್ರೆ ಅಶೋಕ್, ನಂಗೆ ಒಂಥರ ಭಯ ಆಗ್ತಿದೆ. ಈ ಸರ್ಜರಿ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ನನ್ನ ಬಾಡಿ ಮುಂಚೆ ತರ ಇರಲ್ಲ ಅಲ್ವಾ? ಬೇಡದಿರೋ ಕ್ಯಾನ್ಸರ್ ಸೆಲ್ಸ್ ಇರಲ್ವಲ್ಲ, ಅದು ಸಮಾಧಾನ. ಕರೆಕ್ಟ್. ನನ್ನ ಬಾಡಿಯಿಂದ ಕ್ಯಾನ್ಸರ್ ಸೆಲ್ಸ್ ಹೋದ್ರೆ ಸಾಕು, ಆಮೇಲೆ ನಾನು ಮುಂಚೆ ತರಾನೇ ಆಗ್ಬಿಟ್ಟು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.